ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಎರಡು ಸಿಂಪಲ್ ಆದ ಡಿಫ್ರೆಂಟ್ ರೆಸಿಪಿ ಮಾಡೋಣ ಯೂಸಿಂಗ್ ಅ ಬ್ರಾಕ್ಲಿ. ಸೊ ಮೊದಲನೇ ರೆಸಿಪಿ ಬಂದು ಬ್ರಾಕ್ಲಿ ಸೂಪ್ ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಬಂದು ಸಿಂಪಲ್ ಬ್ರಾಕ್ಲಿ ಫ್ರೈ. ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಚೆನ್ನಾಗಿರೋ ಬ್ರಾಕ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಬ್ರಾಕ್ಲಿನ ನೀಟಾಗಿ ಫ್ಲಾರೆಟ್ಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಹಾಟ್ ವಾಟರಲ್ಲಿ ಸೋಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದರೆ ಸಣ್ಣ ಸಣ್ಣ ಹುಳುಗಳಿರುತ್ತೆ. ಸೊ ಮೊದಲನೇದಾಗಿ ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಬ್ರಾಕ್ಲಿನ ಸಣ್ಣ ಸಣ್ಣ ಫ್ಲಾರೆಟ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನವಡೇಸ್ ಬ್ರಾಕ್ಲಿ ಇಸ್ ಅ ವೆರಿ ಟ್ರೆಂಡಿಂಗ್ ಫುಡ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಅಲ್ವಾ. ಸೊ ಹೆಲ್ತ್ ಕಾನ್ಷಿಯಸ್ ಆಗಿರೋ ಎಲ್ಲರೂ ಕೂಡ ಬ್ರಾಕ್ಲಿಯಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಬೇಕಂತ ಇಷ್ಟಪಡ್ತಾರೆ. ಬಟ್ ಅದನ್ನು ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಕಂಪೇರ್ ಟು ಗೋಬಿ. ಬ್ರಾಕ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅದ್ರ ಬೇಸ್ ಮೇಲೆ ನಾವಿಲ್ಲಿ 2 ರೆಸಿಪೀಸ್ನ ಮಾಡೋಣ. ಸೇಮ್ ಗೋಬಿನ ಕ್ಲೀನ್ ಮಾಡ್ಕೊಳ್ಳೋ ಥರನೇ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗೆಯೇ ಅದನ್ನು ಕಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ನೀವು ನೋಡ್ಬೋದು ನಾನು ನೀಟಾಗಿ ಬ್ರಾಕ್ಲಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಮ್ಮ ರೆಸಿಪಿಗೆ ಬೇಕಾಗಿರೋ ಬೇರೆ ಇಂಗ್ರೀಡಿಯೆಂಟ್ಸ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೂಪ್ಗೆ ಆದಷ್ಟು ಗಾರ್ಲಿಕ್ ಹಾಕೋದು ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ಥ್ರೋಟ್ಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ನಾನಿಲ್ಲಿ ಗಾರ್ಲಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಗಾರ್ಲಿಕ್ನ ಕೂಡ ನೀಟಾಗಿ ಪೀಲ್ ಮಾಡಿ ಎತ್ತಿಟ್ಕೊಳ್ಳಿ. ಸೊ ಒಂದು ಫುಲ್ ಗಾರ್ಲಿಕ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಾನು ಗಾರ್ಲಿಕ್ನ ನೀಟಾಗಿ ಪೀಲ್ ಮಾಡಾದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಫ್ರೈ ಮಾಡಿ ನಂತರ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ನೀವು ಜಸ್ಟ್ ಪೀಲ್ ಮಾಡಿ ಕೂಡ ಹಾಗೆ ಹಾಕ್ಬೋದು. ನೆಕ್ಸ್ಟ್ ನಾವಿಲ್ಲಿ ಅದನ್ನೆಲ್ಲ ಫ್ರೈ ಮಾಡಿ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಸೂಪ್ ಮಾಡೋದಕ್ಕೆ ಮೊದಲು ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಗಾರ್ಲಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಜಸ್ಟ್ ಹಾಫ್ ಆನಿಯನ್ನ ಯೂಸ್ ಮಾಡಿದ್ದೀನಿ. ಇದೆರಡೂ ಕೂಡ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ನಾನಿಲ್ಲಿ ಬ್ರಾಕ್ಲಿನ ವಾಶ್ ಮಾಡಿ ಹಾಟ್ ವಾಟರಲ್ಲಿ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಈಗ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ಸೊ ನಾನು ಒಂದು ಬ್ರಾಕ್ಲಿಯಲ್ಲಿ ಹಾಫ್ ಬ್ರಾಕ್ಲಿ ಮಾತ್ರ ಸೂಪ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬ್ರಾಕ್ಲಿ ಇಲ್ಲಿ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಆಗಬೇಕಾಗುತ್ತೆ.
ಈಗ ಅದು ಎಲ್ಲ ಆರಿ ಸ್ವಲ್ಪ ಹೊತ್ತು ಅದು ನೀಟಾಗಿ ಆರಬೇಕು. ಬಿಸಿ ಇರಬೇಕಾದ್ರೇ ಬ್ಲೆಂಡರ್ಗೆ ಹಾಕಬೇಡಿ. ಅದನ್ನು ಆರಿಸ್ಕೊಂಡಿದ ನಂತರ ನಾವಿಲ್ಲೊಂದು ಬ್ಲೆಂಡರ್ಗೆ ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ಬಟ್ ಅದು ಫೈನ್ ಪೇಸ್ಟ್ ಆಗಲಿಲ್ಲ ಅಂದರೂ ಕೂಡ ತರಿಯಾಗಿ ಬರುತ್ತೆ. ನೆಕ್ಸ್ಟ್ ಅದನ್ನು ಸೋಸ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ನಾನಿಲ್ಲೊಂದು 5 ಆಲ್ಮಂಡ್ಸ್ನ ನಾನು ಸೋಕ್ ಮಾಡಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಕೂಡ ನಾನು ಆ್ಯಡ್ ಮಾಡಿದೆ. ಈಗ ಎಲ್ಲನೂ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಮೊದಲೇ ತುಂಬ ನೀರು ಆ್ಯಡ್ ಮಾಡಬೇಡಿ, ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿ ಈ ಕನ್ಸಿಸ್ಟೆನ್ಸಿಗಿದ್ರೂ ಸಾಕು. ಅದಕ್ಕೆ ನಾವು ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಬ್ಲೆಂಡ್ ಮಾಡಿ ಸೋಸ್ಕೋಬೋದು, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ರೆಡಿಯಾಗಿದೆ. ನೆಕ್ಸ್ಟ್ ನೀವು ಅದನ್ನು ಸೋಸ್ಕೋಬೇಕಾಗುತ್ತೆ. ಸೊ ದ್ಯಾಟ್ ಅದರಲ್ಲಿ ಲಮ್ಸ್ ಏನೂ ಇರಬಾರ್ದು. ಜಸ್ಟ್ ಸೂಪ್ ಥರ ನೀಟಾಗಿ ಬರೋದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೋತಾ ಇರೋದು. ಅದರಿಂದ ಉಳಿದಿರೋ ರಿಮೈನ್ಸ್ನ ನೀವೇನು ಬಿಸಾಕಬೇಕಾಗಿಲ್ಲ. ಅದರ ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಹಾಗೂ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಈಗ ಸೋಸ್ ಇಟ್ಕೊಂಡಿದ್ದನ್ನು ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನು ಮರಿಬೇಡಿ. ಸೊ ಅದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪೆಪ್ಪರ್ ಪೌಡರ್. ಸೊ ಪೆಪ್ಪರ್ ಪೌಡರಿಂದನೇ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಉಪ್ಪು ಹಾಕಿದ ನಂತರ ಪೆಪ್ಪರ್ ಪೌಡರ್ ಹಾಕಿ ಫಿನಿಷ್ ಮಾಡಿ. ಸೊ ಲೆಟ್ಸ್ ಟು ಅನದರ್ ರೆಸಿಪಿ ಇನ್ ದ ಸೇಮ್ ಬ್ರಾಕ್ಲಿ. ಒಂದು ತವಾ ತೊಗೊಂಡು ನೀಟಾಗಿ ಅದಕ್ಕೆ ಆಯಿಲ್ನೆಲ್ಲ ಸ್ಪ್ರೆಡ್ ಮಾಡಿ. ಸೊ ಇದನ್ನು ಬ್ರಾಕ್ಲಿ ತವಾ ಫ್ರೈ ಅಂತ ಕೂಡ ಹೇಳ್ಬೋದು. ಇದನ್ನು ಸ್ನ್ಯಾಕ್ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪ್ರತಿಯೊಂದು ಬ್ರಾಕ್ಲಿನೂ ತವಾ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ. ಆದಷ್ಟು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ. ಮೇಲೂ ಕೂಡ ನಾನು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಅಥವಾ ಏನಾದರೂ ಒಂದು ಸ್ಮ್ಯಾಶರ್ ಬರುತ್ತಲ್ಲ, ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ರೀತಿ ಫ್ಲ್ಯಾಟ್ ಆಗೋ ರೀತಿ ಮಾಡಬೇಕಾಗುತ್ತೆ. ಸೊ ದಟ್ ಬ್ರಾಕ್ಲಿ ಫ್ಲ್ಯಾಟ್ ಆಗಿರುತ್ತೆ ಹಾಗೂ ನೀಟಾಗಿ ಎರಡೂ ಕಡೆ ಬೇಯುತ್ತಂತ. ಸೊ ಪ್ರತಿಯೊಂದು ಫ್ಲಾರೆಟ್ಸ್ಗೂ ನಾನು ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ಲ್ಯಾಟ್ ಆದರೆ ನಾವು ಹಾಕೋ ಸ್ಪೈಸಸ್ ಹಾಗೂ ಚೀಸ್ ಎಲ್ಲ ಮೇಲ್ಗಡೆ ನೀಟಾಗಿ ಕೂರುತ್ತೆ, ಅದಕ್ಕೋಸ್ಕರ. ಸೊ ನನಗೆ ಸ್ಮ್ಯಾಶರ್ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ. ನೀವು ಸ್ಮ್ಯಾಶರಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಆಫ್ಟರ್ ಚಿಲ್ಲಿ ಫ್ಲೇಕ್ಸ್ ನಾನಿಲ್ಲಿ ಆರಿಗ್ಯಾನೋನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಚೀಸ್ ಆ್ಯಡ್ ಮಾಡೋಣ. ಸೊ ನನ್ನ ಹತ್ರ ಫುಲ್ ಈ ಥರ ಚೀಸ್ ಇತ್ತು. ಸೊ ನಾನು ಅದನ್ನು ಕಟ್ ಮಾಡಿ ಒಂದೊಂದು ಫ್ಲಾರೆಟ್ಸ್ ಮೇಲೂ ನೀಟಾಗಿ ಈ ಥರ ಪ್ಲೇಸ್ ಮಾಡ್ತಾಯಿದ್ದೀನಿ. ಅದನ್ನು ನಾವೇನು ಮಾಡಬೇಕಾಗಿಲ್ಲ, ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಟರೆ ಸಾಕು. ಸೊ ಆ ಬಿಸಿಗೆ ಚೀಸ್ ಕರಗಿ ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅಷ್ಟೇ, ಇವಾಗ ನೋಡಿ ನೀಟಾಗಿ ಕ್ರೀಮಿಯಾಗಿ ಬಂದಿದೆ. ಸೊ ನಾನು ಸೂಪ್ ಆಗಲೇ ಮಾಡಿಟ್ಟಿದ್ದರಿಂದ ಸರ್ವ್ ಮಾಡೋಕ್ಕಿಂತ ಮುಂಚೆ ಮತ್ತೆ ನಾನು ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಸೂಪ್ ಹಾಗೂ ಬ್ರಾಕ್ಲಿ ತವಾ ಫ್ರೈನ ನೀವು ಒಂದೇ ಸತಿ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಸೂಪ್ನ ಬಿಸಿ ಮಾಡೋಕ್ಕಿಟ್ಟಾಗ ಜಸ್ಟ್ ಒಂದು ಕುದಿ ಬರೋವರೆಗೂ ಮಾತ್ರ ನೋಡ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿ ನೀವು ಆರಾಮಾಗಿ ಸರ್ವ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಕ್ರೀಮಿಯಾಗಿ ಟೆಕ್ಸ್ಚರ್ ಫುಲ್ ಕ್ರೀಮಿಯಾಗಿ ತುಂಬಾ ಕ್ರೀಮಿಯಾಗಿ ಸೂಪ್ ಚೆನ್ನಾಗಿ ಬರುತ್ತೆ.
ಸೊ ಬ್ರಾಕ್ಲಿ ಸೂಪಲ್ಲಿ ಬ್ರಾಕ್ಲಿಯಲ್ಲೇ ಸ್ವೀಟ್ನೆಸ್ ಇರುತ್ತೆ, ಪೆಪ್ಪರ್ ಹಾಕಿರೋದ್ರಿಂದ ಪೆಪ್ಪರ್ ಫ್ಲೇವರ್. ಸೊ ಎಲ್ಲನೂ ಮಿಕ್ಸ್ ಆಗಿ ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್ ಇರುತ್ತೆ. ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಪ್ಲೀಸ್ ಟು ಟ್ರೈ ಇಟ್ ಇನ್ ಯೋರ್ ಹೋಮ್. ಹಾಗೆ ರೆಸಿಪಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಕುಕಿಂಗ್ ವೀಡಿಯೋಸ್ ಅಥವಾ ಬೇರೆ ರೀತಿ ಏನಾದರೂ ಕಂಟೆಂಟ್ ಮಾಡಬೇಕು ಅನ್ನೋದಿದ್ದರೆ ಪ್ಲೀಸ್ ಟು ಕಮೆಂಟ್. ಸೊ ನೆಕ್ಸ್ಟ್ ನಾನಿಲ್ಲಿ ಅದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. That's it. Like, share, subscribe. Bye bye.